ಈ ಹಿಂದೆ ಚೇತನ್ ಅವ್ರನ್ನ ತೆಗಳ್ತಾ ಇದ್ದವರು ಇವಾಗ ಸುಮ್ಮನಾಗಿದ್ದಾರೆ. ಏನಾಯ್ತು? ಏನ್ ಬದಲಾವಣೆ ಆಯ್ತು ಅಂಥದ್ದು? ಅವರಲ್ಲೇ ಏನೋ ನಿಮ್ಮಲ್ಲಿ ಬದಲಾವಣೆ ಆಯ್ತಾ ಅಥವಾ ನಿಮ್ಮನ್ನ ನೋಡೋ ದೃಷ್ಟಿಕೋನದಲ್ಲಿ ಬದಲಾವಣೆ ಆಯ್ತಾ? ನನ್ನಲ್ಲಿ ಬದಲಾವಣೆ ಆಗಿದ್ದಿದ್ರೆ ನಾನು ಹಿಂದೆ ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಬೇಕಾಗಿತ್ತು. ಇವಾಗ ಪ್ರತಿಯೊಂದು ಹಿಂದೆ ಹೇಳಿದ್ದೆಲ್ಲ ನಾನು ಕರೆಕ್ಟಾಗಿ ಸಮರ್ಥಿಸ್ಕೊತೀನಿ. ನಾವು ಇವಾಗ ಹೇಳೋದು ಸಮಾಜನೇ. ಅವ್ರಿಗೇನಾಗಿದೆ ಅಂದರೆ, ಎಷ್ಟೋ ಸರಿ ಏನಾಗುತ್ತೆ ಭಾವನ ಅವರೇ ಅಂದರೆ, ಜನ ನಿಮ್ಮನ್ನು ವ್ಯಾಖ್ಯಾನಿಸಿದಾಗ ಅಥವಾ ನಿಮ್ಮನ್ನು ಗುರುತಿಸಿದಾಗ ನೀವು ಯಾವುದೋ ಒಂದು ಕಡೆ ಗುರುತಿಸ್ತಾರೆ. ಬೈನರಿನಲ್ಲಿ ನೀವು BJP ಅಥವಾ ಕಾಂಗ್ರೆಸ್ಸು ಅಥವಾ ಅವರಿಬ್ಬರು ಅಲ್ಲದೆ ಇದ್ದರೆ ಕಮ್ಯುನಿಸ್ಟು, ಆ ರೀತಿ ಗುರುತಿಸ್ತಾರೆ. ನಮ್ಮದೇ ಆದ ಒಂದು ಬೇರೆ ಸತ್ಯಪಂಥಿ ಅಂತ ಬಂದಾಗ, ಈ ಆಲೋಚನೆ ಇಶ್ಯೂ ಬೇಸ್ಡ್ ಆಗಿ ಬಂದಾಗ, ಈ ಆಲೋಚನೆಗಳು ಇಡೀ ಅನ್ಯಾಯದ ವ್ಯವಸ್ಥೆನ ಖಂಡಿಸಿದಾಗ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಳುತ್ತೆ. ನಿಮ್ಮನ್ನು ತುಂಬ ತೆಗಳ್ತಾ ಇದ್ರು ಅಂದರೆ, ಇವಾಗಂತೂ ಸೋಷಿಯಲ್ ಮೀಡಿಯಾ ವರ್ಲ್ಡ್, ಎಲ್ಲರೂ ಒಂದೊಂದು ಮೆಸೇಜ್ ಹಾಕ್ತಾರೆ, ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ. ಯಾವಾಗಾದರೂ ಅನಿಸಿದೆಯಾ ನಿಮಗೆ, ಯಾಕೆ ಬೇಕಿತ್ತು ನನಗೆ ಹಿಂಗೆ ಇಷ್ಟೆಲ್ಲ ಬೈಸ್ಕೋಬೇಕಾ ನಾನು ಜನರ ಕೈಯಲ್ಲಿ, ನಾನು ನನ್ನ ಪಾಡಿಗೆ ಹೋಗ್ಬಿಟ್ಟಿದ್ರೆ ಆಗಿತ್ತು ಅಂತ ಯಾವಾಗಾರು ಅನಿಸಿದೆಯಾ? ಹಾಗೆ ನಂಗೆ ನಿಜವಾಗ್ಲೂ ಅನಿಸಿಲ್ಲ. ನನಗೆ ಏನು ತಗೋತಿದ್ರಿ ನೀವು ಆ ಕಮೆಂಟ್ಸನ್ನು? ನನಗೇನಾಗ್ತಾ ಇತ್ತು ಅಂದರೆ, ನಾನು ನೋಡ್ತಾ ಇದ್ದೆ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ, ಎಷ್ಟೋ ನೋಡ್ತಾ ಇದ್ದೆ. ಆ್ಯಂಡ್ ನನಗೆ ಇದರಿಂದ ಏನಾದರೂ ಕಲಿಬೋದಾ ಅಂತ ನೋಡ್ತಾ ಇದ್ದೆ. ಯಾಕೆಂದರೆ ಏನಾದರೂ ಇದರಿಂದ ನಾನು ತಪ್ಪಿದ್ರೆ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ. ಬಟ್ ಬರೀ ವೈಯಕ್ತಿಕವಾದ ಟೀಕೆಗಳು ಅಥವಾ ಒಂದು ಕೆಟ್ಟ ಮಾತುಗಳಿಂದ ನಮಗೇನು ಉಪಯೋಗ ಆಗಲಿಲ್ಲ. ಹೆಂಗೆ ತಗೋತಿದ್ರಿ ಅದು? ನೀವು ಒಬ್ಬ ಮನುಷ್ಯ, ನಿಮಗೂ ಹರ್ಟ್ ಅಂತ ಆಗತ್ತೆ ಭಾವನವ್ರೆ. ನಾನು ಹೋರಾಟ ಜೀವನಕ್ಕೆ ಧುಮುಕ್ತಾಗ ನನಗೆ ಜನ ವಿರೋಧ ಮಾಡೋ ಒಂದು ವರ್ಗ ಕೆಲವರು ಇದ್ದೇ ಇರ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಅದನ್ನೆಲ್ಲ ನಾನೇನು ಬೇಜಾರು ಮಾಡ್ಕೊತಿರ್ತಿರ್ಲಿಲ್ಲ. ಬಟ್ ಬಹುಶಃ ನನಗೆ ಸುತ್ತಮುತ್ತ ಇರೋ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವ್ರಿಗೆ ನೋವಾಗಿದ್ರು ಆಗಿರ್ಬೋದು. ಬಟ್ ನನಗಂತೂ ನನಗೇನು ಅನಿಸ್ಲಿಲ್ಲ. ಇದೆಲ್ಲ ಮಾಮೂಲಿ. ಇದೆಲ್ಲ ಯಾವಾಗ ಬೈದಿದ್ದಾರೆ ಈ ವಿಷಯಕ್ಕೆ? ಅಪ್ಪ ಅಮ್ಮ ಸಿನಿಮಾ ಮಾಡಿದಾಗ ಸ್ವಲ್ಪ ಬೈದಿದ್ದಾರೆ. ಸಿನಿಮಾ ಅಪ್ಪ, ನಿನಗೆ ಎಷ್ಟು ಓದಿದ್ಯಾ, ಎಷ್ಟು ವಿಚಾರ ತಿಳ್ಕೊಂಡಿದ್ಯಾ, ನೀನು ಏನಿದು ಸಿನಿಮಾ ಮಾಡ್ತಿದ್ಯಾ ಅಂತ ಅವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ಚಳುವಳಿ ಸೇರಿಕೊಂಡಾಗ ಅವ್ರು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಹೋರಾಟ, ಸಮಾಜ ಸೇವೆ, ಸೊ ಅದ್ರ ಬಗ್ಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ನಾರ್ಮಲಿ ಚೇತನ್ ಹೇಗಿರ್ತಾರೆ? ಇವತ್ತು ಚಳುವಳಿ ಇಲ್ಲ, ನಾನು ಎಲ್ಲೂ ಹೋಗ್ತಿಲ್ಲ, ಯಾವುದೇ ಸಭೆ ಇಲ್ಲ, ಹೌಸ್ ಯುವರ್ ಲೈಫ್ ಹೆಂಗಿರುತ್ತೆ? ನಾನೇನೋ ಓದ್ತಾ ಇರ್ತೀನಿ, ಏನೋ ಬರೀತಾ ಇರ್ತೀನಿ, ಏನೋ ವಿಚಾರ ಚರ್ಚೆ ಮಾಡ್ತಾ ಇರ್ತೀನಿ. ನನಗೆ ಸ್ಯಾಕ್ಸೋಫೋನ್ ನುಡ್ಸೋಕ್ಕೆ ಇಷ್ಟ. ನಾನು ಸ್ಯಾಕ್ಸೋಫೋನ್ ಭಾಳ ವರ್ಷದಿಂದ, ಒಂದು 30 ವರ್ಷದಿಂದ ಸ್ಯಾಕ್ಸೋಫೋನ್ ನುಡ್ಸಿದ್ದೀನಿ. ಸೊ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಏನೋ ಜಿಮ್ಗೆ ಹೋಗೋದು, ಆಮೇಲೆ ಈ ಥರದ್ದು ಬೇರೆ ಬೇರೆ ನಾನು ಏನಾದರೂ ಒಂದು ಅಡುಗೆ ಮಾಡೋದೋ, ಏನೋ ಒಂದು ಇದು ಮಾಡೋದು, ಏನೋ ಒಂದು ಮಾಡ್ತಾ ಇರ್ತೀವಿ ನಮ್ಮ ಜೊತೆಗೆ. ಸೊ ಆ ರೀತಿ ಮಾಡ್ತೀನಿ. ನೀವಿಬ್ಬರು ಯಾವ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಿರ್ತೀರಿ? ಹೆಚ್ಚಿಗೆ ಮಾತಾಡೋದು ನಾವು ಆ್ಯಕ್ಚುಲಿ ಸಿನಿಮಾದ ವಿಚಾರ. ಅವಳಿಗೆ ಸ್ವಲ್ಪ ಆಸಕ್ತಿ ಇದೆ, ಅವಳು ಬರವಣಿಗೆ. ಸೊ ನಾವು ಬರೆಯೋದು, ಕತೆಗಳ ಬಗ್ಗೆ. ಇವಾಗ ಬೇರೆ ಬೇರೆ ಇದನ್ನು ನೋಡಿದ್ವಿ, ನೆನ್ನೆ ಒಂದು ವೆಬ್ ಸೀರೀಸ್ ನೋಡಿ ಅದರ ಬಗ್ಗೆ ವಿಚಾರ ಚರ್ಚೆ ಮಾಡೋದು. ಸೊ ಈ ಥರದ್ದು ಮಾಡ್ತಾ ಇರ್ತೀವಿ. ಪಾಲಿಟಿಕ್ಸು ಸ್ವಲ್ಪ ಅದು ಕೂಡ ಚರ್ಚೆ ಮಾಡ್ತಾ ಇರ್ತೀವಿ. ಸಮಾಜ ಸೇವೆನೂ ಚರ್ಚೆ ಮಾಡ್ತಾ ಇರ್ತೀವಿ. ಬಟ್ ಮೋಸ್ಟ್ಲಿ ರೈಟಿಂಗ್, ಕ್ರಿಯೇಟಿವಿಟಿ ಬಗ್ಗೆ ಜಾಸ್ತಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಓಕೆ. ಸೊ ಸಿನಿಮಾ ಸ್ಟೈಲಲ್ಲೇ ಒಂದು ಕ್ವೆಶನ್ ಕೇಳ್ತೀನಿ. ಕೇಳಿ. ಒನ್ ಡೇ CM ಆದರೆ ಚೇತನ್ ಏನು ಮಾಡ್ತೀರಿ? ನನಗೆ CM ಆಗೋ ಯಾವ ಆಸಕ್ತಿ ಇಲ್ಲ. ಬಟ್ ಒನ್ ಡೇ ಪವರ್ ಇದ್ದರೆ ಏನು ಮಾಡಬೇಕು ಅಂದರೆ, ಫಸ್ಟು ಏನು ಮಾಡೋದು ಅಂದರೆ, ನಮ್ಮ ಖಜಾನೆಗೆ ಜಾಸ್ತಿ ದುಡ್ಡು ಬೇಕು ಭಾವನವ್ರೆ. ನೀವು ಸೇವೆ ಮಾಡಬೇಕು ಅಂದರೆ ನಿಮ್ಗೆ ದುಡ್ಡು ಇರಬೇಕು. 4 ಲಕ್ಷ ಕೋಟಿ ಸಾಲದು. ಸೊ ಏನು ಮಾಡ್ತೀವಿ ಅಂದರೆ, 1% ಅಗರ್ಭ ಉಳ್ಳವರ ಮೇಲೆ ಹೆಚ್ಚು ತೆರಿಗೆ ಹಾಕಿ ಖಜಾನೆನ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ಜಾಸ್ತಿ ಜನ ಪರವಾಗಿ ಮರು ಹಂಚಿಕೆ ಮಾಡ್ತಾ, ಈ ಕರಪ್ಷನ್ ವಿಚಾರದಲ್ಲೂ ಒಂದು ನಟ್ಟು ಬೋಲ್ಟು ಟೈಟ್ ಮಾಡಿ ಅದನ್ನು ಜನ ತಲುಪಂಗೆ ಮಾಡಬೇಕು. ಸೊ ಮೇಯ್ನ್ ಅಂದರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಬಜೆಟ್ ಸೊ ಯು ಕ್ಯಾನ್ ಡೂ ಮೋರ್ ಗುಡ್ ವರ್ಕ್, ಅಷ್ಟೇ. ಓಕೆ. ಈಗ ಪವರ್ ಸಿಕ್ತು ಅಂತ ಹೇಳಿದ್ರೆ ಭಾರತದ ಇತಿಹಾಸದಿಂದ ಅಥವಾ ಪ್ರೆಸೆಂಟ್ ಭಾರತದಿಂದ ತೆಗೆದು ಹಾಕಬೇಕು ಅನ್ನೋ ಪಕ್ಷ ಯಾವ್ದು ನಿಮ್ಮ ಪ್ರಕಾರ? ಯಾವ ಪಕ್ಷನೂ ತೆಗೆದಾಕೋದಲ್ಲ, ವಿಚಾರದಲ್ಲಿ ಸೋಲಿಸ್ಬೇಕು. ವಿಚಾರದಲ್ಲಿ ಸೋಲಿಸ್ಬೇಕು. ನಾನು ಆ್ಯಕ್ಚುಲಿ ಬ್ಯಾನ್ ಕಲ್ಚರ್ ನಾನು ಒಪ್ಪಲ್ಲ. ನಿಮ್ಮ ನೀವು ಇಫ್ ಯು ಡೂ ನೀವು ಹಿಂಸೆ ಆ ಥರದ್ದು ಏನಾದ್ರು ಮಾಡಿದ್ರೆ ಅದಕ್ಕೆ ತಕ್ಕ ಪಾಠ, ತಕ್ಕ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಿಮ್ಮ ವಿಚಾರಗಳು ನಮಗೆ ವ್ಯತ್ಯಾಸ ಇದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಬ್ಯಾನ್ ಮಾಡೋದು ನಾನು ಒಪ್ಪಲ್ಲ. ನಾನು ಆ್ಯಕ್ಚುಲಿ PFI ಅವನ್ನ ಇದು ಮಾಡಿದಾಗಲೂ ಕೂಡ ನಾನು ಬೇಡ, ಅವನ್ನ ಬ್ಯಾನ್ ಮಾಡಬೇಡಿ, BJP ಕಾಂಗ್ರೆಸ್ ಸೇರಿ ಅವನ್ನ ಬ್ಯಾನ್ ಮಾಡಿದ್ದು, ನಾನು ಬೇಡ, ಬ್ಯಾನ್ ಮಾಡಬೇಡಿ, ವಿಚಾರದಲ್ಲಿ ಸೋಲಿಸಿ ಅಷ್ಟೇ. ನಮ್ಮ ವಾದ ಏನಂದರೆ, ಇವತ್ತಿನ ದಿನ ನಮ್ಮ ವಿಚಾರ ಜನರ ಮುಂದೆ ಇಡ್ತೀವಿ. ನಿಮಗೆ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಟೆರರಿಸಮ್, ಅದನ್ನ ಹೆಂಗೆ ಹಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅದರ ಲೀಗಲ್ ಕ್ರಮ ಅಗೇನ್ಸ್ಟ್ ದೋಸ್ ಇಂಡಿವಿಜುವಲ್ಸ್. ಬಟ್ ಶುಡ್ ದಿ ಆರ್ಗನೈಸೇಷನ್ ಬಿ ಬ್ಯಾಂಡ್, ಅದು ನನಗೆ ಇಟ್ಸ್ ಡಿಬೇಟಬಲ್. ಬಟ್ ಡೆಫಿನೆಟ್ಲಿ ಇಂಡಿವಿಜುವಲ್ಸ್ ಮೇಲೆ ಕ್ರಮ ತಗೊಳ್ಳಿ. ಬಟ್ ನಾನು ಯಾವ ಒಂದು ಡೆಮೊಕ್ರಾಟಿಕ್ಲಿ ಅವರ ವಿಚಾರಗಳು ಪ್ರಸ್ತಾಪ ಮಾಡ್ತಿರೋರನ್ನ ನಾನು ಯಾವುದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಲ್ಲ.
ಐಡಿಯಾಲಜಿಕಲಿ ಸೋಲಿಸ್ತೀವಿ. ನಮಗೆ ನಮ್ಮ ವಿಚಾರದಲ್ಲಿ ಐಡಿಯಾಲಜಿಕಲ್ ಕಾನ್ಫಿಡೆನ್ಸ್ ಇದ್ದಾಗ ನೋಡಿ ಭಾವನ ಅವರೇ, ಸಮಾಜಕ್ಕಿಂತ ಉತ್ತಮ ಸಿದ್ಧಾಂತ ನನಗೆ ಯಾವುದು ಕೇಳಿಲ್ಲ. ಅದಕ್ಕಿಂತ ಉತ್ತಮ ಇದ್ದರೆ ನಾವು ಅವ್ರ ಜೊತೆನೇ ಫಾಲೋ ಆಗ್ತೀವಿ ಹೊರತು ನಾವು ಇದನ್ನು ಬಿಡ್ತೀವಿ. ಬಟ್ ನನ್ನ ಪ್ರಕಾರ ದ ಗ್ರೇಟೆಸ್ಟ್ ಐಡಿಯಾಲಜಿ ಇನ್ ಇಂಡಿಯಾ ಟುಡೇ, ಇನ್ ಸೊಸೈಟಿ, ಇನ್ ದ ವರ್ಲ್ಡ್, ಇನ್ ಹಿಸ್ಟ್ರಿ ಇಸ್ ಎನ್ ಈಕ್ವಲ್ ಸೊಸೈಟಿ. ಸೊ ಅಂಥದನ್ನು ನಾವು ಕಟ್ತಾ ಬರಬೇಕು. ಓಕೆ, ಸಮಾಜದಿಂದ ಒಂದು 4 ವಿಷಯಗಳು ಕಣ್ಮರೆ ಆಗಬೇಕು ಅನ್ನೋದಾದರೆ ಯಾವುದು? ಫಸ್ಟು ಅಸಮಾನತೆ ಆಫ್ ಆಲ್ ಟೈಪ್ಸು ನಮಗೆ ದೊಡ್ಡ ಶತ್ರು. ಓಕೆ, ಅಸಮಾನತೆ ಆಲ್, ನಾನು ಹೇಳಿದ ಲಿಂಗ, ಜಾತಿ, ವರ್ಗ, ಉದ್ಯೋಗ, ಈ ರೀತಿ ಎಲ್ಲ ಅಸಮಾನತೆ ಹೋಗಬೇಕು. ಸೊ ಆ ರೀತಿ ಒಂದು. ಎರಡನೇದು, ನಮಗೆ ದೊಡ್ಡ ಪ್ರಮಾಣದ ಪರಿಸರದ ವಿಚಾರದಲ್ಲೂ ಕೂಡ ನಮಗೆ ಅಫ್ಕೋರ್ಸ್ ವಿ ನೀಡ್ ಮ್ಯಾಸಿವ್. ಇವಾಗ ಬೇರೆ ಬೇರೆ ಮಾಫಿಯಾಗಳು ನಡೀತಾ ಇದೆ. ಅದರಿಂದ ನಮ್ಮ ಪರಿಸರಕ್ಕೂ ನಾಶ ಆಗ್ತಾ ಇದೆ, ಆರೋಗ್ಯಕ್ಕೂ ನಾಶ ಆಗ್ತಾ ಇದೆ, ವ್ಯಕ್ತಿಗಳು ಬೆಳೀತಾ ಇದೆ, ರೌಡಿಸಮ್ ಬೆಳೀತಾ ಇದೆ. ದೆ ಮಸ್ಟ್ ಬಿ ಕಡಿವಾಣ ಅಂದ ಮಾಫಿಯಾಗಳು. ಮೂರನೇದಂದರೆ ಅಫ್ಕೋರ್ಸ್ ಈ ಆ್ಯಂಟಿ ಕರಪ್ಷನ್ ಇಸ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಬ್ರಿಂಗ್ ಇನ್ ಸೊಲ್ಯೂಷನ್ಸ್. ಅದನ್ನ ಮೇಲೆ ಕಡಿವಾಣ ಹಾಕಬೇಕು. ಆ್ಯಂಡ್ ಸೊ ಈ ಇನಿಕ್ವಾಲಿಟಿ, ಇದು 3 ಅಂದರೆ. ಮತ್ತು 4ನೇದು ನಮಗೆ ಈ 5 ಹೇಳ್ಬಿಡ್ತೀನಿ. ಒಂದು, ಶಿಕ್ಷಣ ಮತ್ತು ಆರೋಗ್ಯ ಸಂಪೂರ್ಣವಾದ ಪರಿವರ್ತನೆ. ಶಿಕ್ಷಣ, ಆರೋಗ್ಯ ಸಂಪೂರ್ಣವಾದ ಪರಿವರ್ತನೆ ಅಂದರೆ ನಾನು ಹೇಳ್ತೀನಿ, ಶಿಕ್ಷಣ ವ್ಯವಸ್ಥೆನ ತಲೆಮಾರ್ತೀನಿ ಏರಿಸೋದು. ಕಾರ್ಪೊರೇಟ್ ಶಿಕ್ಷಣ, ಕಾರ್ಪೊರೇಟ್ ಹಾಸ್ಪಿಟಲ್ ಮೇಲೆ ಸ್ವಲ್ಪ ಕಡಿವಾಣ ಹಾಕಬೇಕು. ಸೊ ಅದು ಕೂಡ ರೇಸ್ ದ ಬಾಟಮ್, ಬ್ರಿಂಗ್ ಡೌನ್ ದ ಟಾಪ್. ಮತ್ತು 5ನೇದು ನಮಗೆ ಬೇಕಾಗಿರೋದು ಪೊಲೀಸ್ ಸುಧಾರಣೆ, ಜೈಲು ಸುಧಾರಣೆ. ಪೊಲೀಸ್ ಇಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್, ಅದು ಭಾಳ ಗಟ್ಟಿಯಾದ ಅಂಗ. ಬಟ್ ನಮಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ, ಸೌಜನ್ಯ ಪ್ರಕರಣದಲ್ಲಾಗಿರ್ಬೋದು, ಬೇರೆ ಬೇರೆದಲ್ಲಿ ನಾವು ನೋಡಿದ್ದೀವಿ, ಪೊಲೀಸ್ ಸಿಸ್ಟಮ್ ಹ್ಯಾಸ್ ಟು ಬಿ ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡೋದಲ್ಲ, ಇಡೀ ರಿಫಾರ್ಮ್ ನಮ್ಗೆ ಬೇಕಾಗುತ್ತೆ. ಮತ್ತು ನಮಗೆ ನ್ಯಾಯಾಂಗ ಸುಧಾರಣೆ ಕೂಡ, 5 ಸ್ಟಾರ್ ಟ್ರೀಟ್ಮೆಂಟ್ ನಮಗೆ ಹೇಗೆ ನಮಗೆ ಸೆಲೆಬ್ರಿಟಿಗಳು ಸಿಗುತ್ತೆ ನಾವು ನೋಡಿದ್ದೀವಿ. ಮತ್ತು SC ST ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರಿಮಿನಲ್ ಜಸ್ಟಿಸ್ ಮತ್ತೆ ಹಾಕ್ತಾ ಇರ್ತೀವಿ ಸಮಸ್ಯೆ. ಸೊ ಆಲ್ ದೀಸ್ 5 ಥಿಂಗ್ಸ್ ಅನ್ನೋದನ್ನು ನಾವು ಅಡ್ರೆಸ್ ಮಾಡಬೇಕು. ಓಕೆ, ಚೇತನ್ ಅವರಿಗೆ ಪಾಲಿಟಿಕ್ಸಲ್ಲಿ ಇಷ್ಟ ಇಲ್ಲ, ಹೌದು, ಅಂದರೆ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಆದರೂ ಅವಕಾಶ ಸಿಕ್ಕರೆ MLA ಆಗಬೇಕು ಅನ್ಕೋತೀರಾ, MP ಆಗಬೇಕು ಅನ್ಕೋತೀರಾ, CM ಆಗಬೇಕು ಅನ್ಕೋತೀರಾ? ನನಗೆ ಯಾವ ಪರ್ಸ್ನಲ್ ಪವರ್ ಬಯಸೋನಲ್ಲ. ನಮಗೆ ಹಿಂದೆ ನಿಂತ್ಕೊಂಡು ನಮಗೆ ವೈ ಡು ಐ ರೆಸ್ಪೆಕ್ಟ್ ಸರ್ಟನ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಕಮ್ಯುನಿಸ್ಟ್ ಪಾರ್ಟಿಗೆ ಒಂದು ಪಾಲಿಟ್ ಬ್ಯೂರೋ ಇತ್ತು, STPI ಒಂದು PFI ಇತ್ತು, ಇವಾಗ BJPಗೂ ಒಂದು RSS ಅನ್ನೋ ಒಂದಿದೆ. ನಾವೇನು ಮಾಡ್ತೀವಿ, ನಮ್ಮದೇ ಆದ ಒಂದು ಐಡಿಯಾಲಜಿಗೆ ಒಂದು ಥಿಂಕ್ ಟ್ಯಾಂಕು ಬ್ಯಾಕ್ಗ್ರೌಂಡ್ನಲ್ಲಿ ಯೋಜನೆಗಳು ಥರದಾಗಿರ್ಬೋದು, ಆರ್ಥಿಕ ಪಾರದರ್ಶಕತೆ ಆಗಿರ್ಬೋದು, ಮತ್ತು ಯಾರನ್ನು ಅಭ್ಯರ್ಥಿಗಳು ಆಯ್ಕೆ ಮಾಡೋದು ನಾವು ನೋಡೋದು ನಮ್ಮ ಮುಖ್ಯ ಉದ್ದೇಶ. ಸೊ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ, ನಾವು ಸ್ಟೇಟ್ ಪಾಲಿಟಿಕ್ಸ್ ನೋಡ್ತೀವಿ ಹೊರತು ನಾವು ಹೆವಿಯಾಗಿ ನ್ಯಾಷನಲ್ ಪಾಲಿಟಿಕ್ಸ್ ಇಂಡೈರೆಕ್ಟಾಗಿ. ಬಟ್ ನಮ್ಮ ಸಕ್ಸಸ್ ಆಗಿರೋದು ನಮ್ಮ ಮೂಮೆಂಟು, ಅಂಬೇಡ್ಕರ್ ಮೂಮೆಂಟು, ಬಾಂಬೆ ಪ್ರೆಸಿಡೆನ್ಸಿ ಸಕ್ಸಸ್ ಆಯಿತು, ದೇಶದಲ್ಲಿ ಸಕ್ಸಸ್ ಆಗಿಲ್ಲ. ತಂದೆ ಪೆರಿಯಾರ್ ದ್ರಾವಿಡ ನಾಡು ಅಂದ್ರೂ ಕೂಡ 5-6 ರಾಜ್ಯಗಳು ಅಂದ್ರೂ ಕೂಡ ಇವತ್ತಿನ ದಿನ ತಮಿಳುನಾಡಿನಲ್ಲಿ ಗಟ್ಟಿಯಾಗಿ ಸಕ್ಸಸ್ ಆಯಿತು. ಕಾಂಚೀರಾಮ್ಜಿನೂ UPನಲ್ಲಿ ಸಕ್ಸಸ್ ಆಯಿತು. ಸೊ ನಾವು ಕೂಡ ಪ್ರಾದೇಶಿಕವಾಗಿ ಆಲೋಚನೆ ಮಾಡಬೇಕು ಹೊರತು ಅದರಿಂದ ನೇಷನ್ ವೈಡ್ ಇಂಪ್ಯಾಕ್ಟ್ ಬೇರೆ ಬೇರೆ ಥರ ಇಂಡೈರೆಕ್ಟ್ ಅಥವಾ ಡೈರೆಕ್ಟಾಗಿ ಆಗ್ಬೋದು. ಬಟ್ ಸ್ಟೇಟ್ ಪಾಲಿಟಿಕ್ಸ್ ಇಸ್ ಆನ್ ಮೈನ್ ಫೋಕಸ್. ಮೋದಿ ಆಡಳಿತನ ಹೆಂಗೆ ನೋಡ್ತೀರಾ ನೀವು? ಆ್ಯಂಡ್ ಇತ್ತೀಚೆಗಿನ ಆಪರೇಷನ್ಸ್, ನಮಗೆ ಇತ್ತೀಚೆಗೆ ನಾನು ಆಪರೇಷನ್ ಸಿಂಧೂನ ಸಪೋರ್ಟ್ ಮಾಡ್ತೀನಿ. ಅದನ್ನು ಅವರು ಭಾಳ ಗಟ್ಟಿಯಾಗಿ ಮಾಡಿದ್ರು. ಅದನ್ನು ದೇ ಟುಕ್ ಅ ಸ್ಟ್ರಾಂಗ್ ಡಿಸಿಷನ್. ವಿ ಮಸ್ಟ್ ಎರಾಡಿಕೇಟ್ ಎನಿ ಕೈಂಡ್ ಆಫ್ ಟೆರರಿಸಮ್. ನನ್ನ ಪ್ರಕಾರ ಇಟ್ಸ್ ಬ್ಯಾಡ್ ಫಾರ್ ಇಂಡಿಯಾಗೂ ಕೆಟ್ಟದು, ಪಾಕಿಸ್ತಾನ ದೇಶಕ್ಕೂ ಕೆಟ್ಟದು. ಇಟ್ ಮಸ್ಟ್ ಬಿ ಕಂಪ್ಲೀಟ್ಲಿ ರೆಡ್. ಅದೆಲ್ಲ ಒಂದು ಪ್ರಶ್ನೆ ಮಾಡ್ಬೋದು ಏನಂದರೆ ಅದನ್ನು ಏನಂದರೆ, ಅಲ್ಲ 9 ಒಂದು ರೀತಿ ಇದಾಯಿತು, ಡೈರೆಕ್ಟ್ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಆಯಿತು. 4-5 ಪಾಕಿಸ್ತಾನ ಅಡ್ಮಿನಿಸ್ಟ್ರೇಟ್ ಕಾಶ್ಮೀರಲ್ಲಿ, ಮತ್ತು 4-5 ಒಂದು ಪಾಕಿಸ್ತಾನ ನೇಷನಲ್ಲಿ. ಪಾಕಿಸ್ತಾನ ನೇಷನಲ್ಲಿ ಮಾಡಿದ್ರದಿಂದ ಅದೇನಾದರೂ ಬ್ಯಾಕ್ಲಾಶ್ ಆಯಿತಾ ಅಂತ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಎಂಟರ್ ದ ನೇಷನ್. ಬಟ್ ಈದರ್ ವೇ ನಾನು ಐ ಸಪೋರ್ಟ್ ಆಪರೇಷನ್ ಸಿಂಧೂರ್. ಮತ್ತು ಅದು ಮಾಡಲೇಬೇಕಾಗಿದೆ. ಏನಾಗುತ್ತೆ ಅಂದರೆ ಅದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ದಿ ಇನ್ಸೈಡ್ ಸ್ಟೋರೀಸ್. ಬಟ್ ಏನಾಗಿರ್ಬೋದು ಅಂದರೆ, ಅದು ಎಲ್ಲಾದರೂ ಬ್ಯಾಕ್ಲಾಶ್ ಅಂದರೆ ಅವ್ರು ರಿಟ್ಯಾಲಿಯೇಟ್ ಮಾಡಬೇಕು ಅಂತ ಒಂದು ರೀತಿ ಅವ್ರ ದೇಶದಿಂದ ಅವ್ರ ಜನರಿಂದ ಪ್ರೆಷರ್ ಆಗಿರ್ಬೋದು. ಅದರಿಂದ 1-2 ದಿನ ಒಂದು ಸ್ವಲ್ಪ ರಿಟ್ಯಾಲಿಟರಿ ಇದಾಯಿತು, ಆಮೇಲೆ ಕಾಮಾಗಿದ್ದು ಭಾಳ ಒಳ್ಳೆಯದು. ಪಾಕಿಸ್ತಾನ ಟೆರರಿಸಮ್ನ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಷಯ, ಅದನ್ನೇನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ. ಸೊ ಟೆರರಿಸ್ಟ್ಗಳ ಕ್ಯಾಂಪ್ ಮೇಲೆ ಒಂದು ದೇಶ ದಾಳಿ ಮಾಡಿದ್ರೆ, ಇವರು ಸೈನಿಕರು ಮತ್ತು ನಾಗರಿಕರ ಮೇಲೆ ದಾಳಿ ಮಾಡ್ತಾರೆ ಅಂದರೆ ನೋಡಿ ಭಾವನ ಅವರೇ, ಪಾಕಿಸ್ತಾನ ಅನ್ನೋ ದೇಶ ಇಸ್ ಅ ಫೇಲ್ಡ್ ದೇಶ. ಅದರದ್ದು ನಮ್ಮ ದೇಶ ಥರ ಉತ್ತಮ ಸಂವಿಧಾನ ಇಲ್ಲ. ಅದು ಎಷ್ಟೋ ಬ್ಯಾಂಕ್ರಪ್ಟ್ ಆಗಿದೆ, ಮಿಲ್ಟ್ರಿ ರೂಲ್ ಇದೆ. ನಿಮ್ಗೆ ಯಾವಾಗ ಒಂದು ದೇಶನೇ ಅದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಲ್ಲಿ ವಿಫಲ ಆಗುತ್ತೋ, ಬೇರೆ ಬೇರೆ ರೀತಿಯಲ್ಲಿ ವಾರ್ ಲಾರ್ಡ್ಸು, ಬೇರೆ ಬೇರೆ ರೀತಿಯಲ್ಲಿ ಗುಂಪುಗಳು, ಆ್ಯಂಟಿ ಲೀಗಲ್
ಇಲ್ಲೀಗಲ್ ಗುಂಪುಗಳು ಬೆಳೀತಾ ಬರ್ತವೆ. ಸೊ ದ ನೇಷನ್ ಇಸ್ ಅ ಫೇಲ್ಡ್ ಸ್ಟೇಟ್. ಸೊ ಆ ರೀತಿನ ನಾವು ನೀವು ಹೇಳ್ತಿರೋದು ನನಗೆ ಕರೆಕ್ಟು. ಅದು ಏನೇ ಒಂದು ಈ ರೀತಿ ಇದಾದಾಗ ಇಂಡಿಯಾ ಮಸ್ಟ್ ಟೇಕ್ ಅ ಫರ್ಮ್ ಸ್ಟೆಪ್. ನಾನು ಕೂಡ ನಾನು ಹೇಳಿದ್ದೀನಿ ಆಪರೇಷನ್ ಸಿಂಧೂನ ಸಪೋರ್ಟ್ ಮಾಡಿದ್ದೀನಿ. ಬಟ್ ನಾನು ಯುದ್ಧ ಅನ್ನೋದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ. ಅಮಾಯಕರಿಗೂ ಒಳ್ಳೇದು, ಅವ್ರಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಬಟ್ ಇದನ್ನು ನನಗೆ ಇನ್ಸೈಡ್ ಇನ್ಫಾರ್ಮೇಷನ್ ಇಲ್ಲ, ನಾನೇನು ಅದರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಬಟ್ ಒಂದಂತೂ ನಿಜ, ಇಟ್ ವಾಸ್ ಅ ಗುಡ್ ಮೂವ್ ಬೈ ಮೋದಿ ಇನ್ ಟರ್ಮ್ಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ. ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರಿಬ್ಬರು ದ 2 ವಿಮೆನ್ ಆಲ್ಸೋ ಟುಕ್ ಅ ವೆರಿ, ಒಬ್ಬರು ಬೆಳಗಾವಿಯ ಸೊಸೆನೇ ಒಬ್ಬರು. ಸೊ ನಮಗೆ ಅವರನ್ನು ಆಯ್ಕೆ ಮಾಡಿದ್ದು, ಅವ್ರಿಗೆ ಪವರ್ ಕೊಟ್ಟಿದ್ದು, ಇಟ್ಸ್ ಭಾಳ ಒಳ್ಳೆ ಸಂದೇಶ ಸಾರುತ್ತೆ. ಮತ್ತು ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದು ನಮ್ಗೆ ಬೇಕೇ ಬೇಕು. ಬಟ್ ನಮ್ಗೆ ಯುದ್ಧ ಬೇಡ. ಬಟ್ ಅಫ್ಕೋರ್ಸ್ ಟೆರರಿಸಮ್ ಮಸ್ಟ್ ಬಿ ಸ್ಟ್ಯಾಂಪ್ಡ್ ಔಟ್. ರೈಟ್.